ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸುರೇಶ್. ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಮೊಬೈಲಿಂದ ಒಂದು ಕಾರ್ನ ವಿಡಿಯೋ ಸಿಸ್ಟಮ್ಗೆ ಸ್ಕ್ರೀನ್ ಮಿರರಿಂಗ್ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣ ನಿಮಗೆ ತಿಳಿಸ್ಕೊಡ್ತೀನಿ. ಏನಾದರೂ ಡೌಟ್ಸ್ ಇತ್ತಂದರೆ ನಮ್ಮ ಒಂದು ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸನ್ನು ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಡೌಟನ್ನು ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಹೇಳುವಂಥ ಈ ಒಂದು ಕೆಲವೊಂದು ಟಿಪ್ಸನ್ನು ನೀವು ಫಾಲೋ ಮಾಡೋದಾದರೆ ನಿಮ್ಮ ಮೊಬೈಲಲ್ಲಿ ಬರುವಂಥ ಪ್ರತಿಯೊಂದು ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಅಥವಾ ಎನಿ ಡಾಕ್ಯುಮೆಂಟ್ಸನ್ನು ನೀವು ಈ ಒಂದು ಕಾರ್ ವೀಡಿಯೋ ಸಿಸ್ಟಮಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್. ಇವಾಗ ನಾನು ಮಾಡ್ತಿರುವಂಥದ್ದು ಗ್ಲಾಂಜಾ ವೆಹಿಕಲ್ಗೆ ನಾನು ಮಾಡ್ತಿರುವಂಥದ್ದು G ಸೆಗ್ಮೆಂಟ್ ಇರುವಂಥ ಒಂದು ವೆಹಿಕಲ್ಗೆ ನಾನು ಕಾರ್ ಒಂದು ವೀಡಿಯೋ ಸಿಸ್ಟಮ್ಗೆ ಮೊಬೈಲ್ ಕಡೆಯಿಂದ ಒಂದು ಸ್ಕ್ರೀನ್ ಮಿರರಿಂಗನ್ನು ಮಾಡ್ತಿರುವಂಥ ಒಂದು ಮೆಥಡ್ ಫ್ರೆಂಡ್ಸ್. ಹಲವಾರು ವೆಹಿಕಲ್ಗಳಲ್ಲಿ ಕೂಡ ಬೇರೆ ಬೇರೆ ಕಾರಲ್ಲೂ ಕೂಡ ಮಾಡ್ಬೋದು ನೀವು. ಅದರಲ್ಲಿ ಆಂಡ್ರಾಯ್ಡ್ ಆಟೋ ಇದ್ದರೆ ಮಾತ್ರ ಮಾಡ್ಬೋದು ಫ್ರೆಂಡ್ಸ್. ಇಲ್ಲ ಮಾಮೂಲಿ ನಾರ್ಮಲ್ ಆದರೆ ಮಾಡೋದಕ್ಕಾಗಲ್ಲ. ನೀವು ನಾನೇನು ಹೇಳ್ತೀಯ ಅದೊಂದು ಕೆಲವೊಂದು ಸ್ಟೆಪ್ಗಳನ್ನ ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನೀವು ಮೊಬೈಲ್ನ ತಗೊಳ್ಳಿ. ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಸೆಟ್ಟಿಂಗ್ಸ್ನಲ್ಲಿ ಈ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ತಾಯಿದ್ದೀನಿ. ನೀವು ಅಬೌಟ್ ಸೆಕ್ಷನ್ಗೆ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಅಬೌಟ್ ಸೆಕ್ಷನ್ ಅಂತ ಕಾಣ್ತೀವಿ ನೋಡಿ, ಇದನ್ನು ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ ನಂತರ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಸ್ವಲ್ಪ ಸ್ಕ್ರಾಲ್ ಮಾಡಿ ಮೇಲಕ್ಕೆ. ಇಲ್ಲಿ ಕಾಣ್ತಾಯಿದೆ ನಿಮಗೆ ಸಾಫ್ಟ್ವೇರ್ ವರ್ಷನ್ ಅಂತ ಕಾಣ್ತಾಯಿದೆ, ಇನ್ನೊಂದು ಬಿಲ್ಡ್ ನಂಬರ್ ಅಂತ ಕಾಣ್ತಾಯಿದೆ ನೋಡಿ ಫ್ರೆಂಡ್ಸ್. ಕೆಲವರಿಗೆ ಒಂದು ಸಾಫ್ಟ್ವೇರ್ ವರ್ಷನ್ ಅಂತ ಕಾಣ್ತಾಯಿದೆ ನೋಡಿ, ಅದನ್ನು ಒಂದು 7 ಟೈಮ್ಸ್ ನೀವು ಕ್ಲಿಕ್ ಮಾಡಿದ್ರೆ, ಟ್ಯಾಪ್ ಮಾಡಿದ್ನ ಅಂತಂದರೆ ನಿಮಗೆ ಡೆವಲಪರ್ ಆಪ್ಷನ್ಸ್ ನಿಮಗೆ ಎನೇಬಲ್ ಆಗುತ್ತೆ. ಕೆಲವರಿಗೆ ಬಿಲ್ಡ್ ನಂಬರ್ ಅಂತ ಕಾಣ್ತೇವೆ ನೋಡಿ, ಇದನ್ನು ನಾವು ಪ್ರೆಸ್ ಮಾಡಿದ್ರೆ ಅದ್ರ 7 ಟೈಮ್ಸ್ ನಾವು ಟ್ಯಾಪ್ ಮಾಡ್ತು ಅಂತಂದರೆ ನಮಗೆ ಡೆವಲಪರ್ ಆಪ್ಷನ್ಸು ಎನೇಬಲ್ ಆಗುತ್ತೆ ಫ್ರೆಂಡ್ಸ್. ಇವಾಗ ನೀವು ನಿಮ್ಮ ಮೊಬೈಲ್ಗೆ ಯಾವುದು ಕೂಡ ಅಡ್ಜಸ್ಟ್ ಆಗುತ್ತೋ ಅದನ್ನು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ನೀವು ಇದನ್ನು ಮಾಡಿದ್ರೆ ಆಗುತ್ತೆ ನೋಡಿ. ನೋಡಿ ನಾನು ತೋರಿಸ್ತೀನಿ ಒಂದು ಕಡೆಯಿಂದ. 1 2 3 4 5 6 7 ಈ ಥರ ಹೊಡೆದ ತಕ್ಷಣವೇ ಬರುತ್ತೆ ನೋಡಿ. ನೋ ನೀಡ್ ಟು ಯು ಆರ್ ಆಲ್ರೆಡಿ ಎ ಡೆವಲಪರ್ ಅಂತ ಕೊಡಿ ನಿಮಗೆ ತೋರಿಸ್ತಾ ಇರುವಂಥದ್ದು. ನಿಮಗೆ ಫಸ್ಟ್ ಟೈಮ್ ಮಾಡ್ತಾ ಇರುವಂಥವ್ರಿಗೆ ಡೆವಲಪರ್ ಆಪ್ಷನ್ಸ್ ಎನೇಬಲ್ಡ್ ಅಂತ ನಿಮಗೆ ತೋರಿಸುತ್ತೆ ಫ್ರೆಂಡ್ಸ್. ಇದಾದ ನಂತರ ನೀವು ಡೆವಲಪರ್ ಆಪ್ಷನ್ಸನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮ ಮೊಬೈಲ್ನಲ್ಲಿ ಸರ್ಚ್ ಆಪ್ಷನ್ಸ್ ಕಾಣ್ತೇವೆ ನೋಡಿ, ಈ ಸರ್ಚ್ ಆಪ್ಷನ್ಸಲ್ಲಿ ಡೆವಲಪರ್ ಅಂತ ಟೈಪ್ ಮಾಡಿ. ಡೆವಲಪರ್ ಅಂತ ಸರ್ಚ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡಿ ಮೇಲಕ್ಕೆ. ಸ್ಕ್ರಾಲ್ ಮಾಡಿದ ನಂತರ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು USB ಡಿಬಗ್ಗಿಂಗ್ ಅಂತ ಕಾಣ್ತೇವೆ ನೋಡಿ ಫ್ರೆಂಡ್ಸ್. USB ಡಿಬಗ್ಗಿಂಗನ್ನು ನೀವು ಎನೇಬಲ್ ಮಾಡ್ಕೋಬೇಕಾಗುತ್ತೆ ನೋಡಿ. ನಾನು ಇವಾಗ ಎನೇಬಲ್ ಮಾಡಿದ್ದೀನಿ. ಆ ರೀತಿ ನೀವು ಕೂಡ ಎನೇಬಲ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. USB ಡಿಬಗ್ಗಿಂಗನ್ನು ಎನೇಬಲ್ ಮಾಡಿದ ನಂತರ ಬ್ಯಾಕ್ ಬನ್ನಿ ಫ್ರೆಂಡ್ಸ್. ಬ್ಯಾಕ್ ಬಂದ ನಂತರ ನೀವು ಆಂಡ್ರಾಯ್ಡ್ ಆಟೋ ಅಂತ ಒಂದು ಅಪ್ಲಿಕೇಶನ್ಸನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ. ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಆಂಡ್ರಾಯ್ಡ್ ಆಟೋ ಅಂತ ಕಾಣ್ತೇವೆ ನೋಡಿ, ಈ ಒಂದು ಅಪ್ಲಿಕೇಶನ್ನ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿದ ತಕ್ಷಣ ನೀವು ನಿಮ್ಮ ಒಂದು ಈ ಮೊಬೈಲ್ಗೆ ಬಂದಿರತಕ್ಕಂಥ ಒಂದು ಡಾಟಾ ಕೇಬಲನ್ನು ನೀವು ಕಾರ್ನ ಒಂದು ವೀಡಿಯೋ ಸಿಸ್ಟಮ್ಗೆ ನೀವು ಕನೆಕ್ಟ್ ಮಾಡಬೇಕಾಗುತ್ತೆ ನೋಡಿ. ತೋರಿಸ್ತೀನಿ ಇವಾಗ ನೋಡಿ, ಇಲ್ಲಿ ಕಾಣ್ತಿದೆ ನೋಡಿ. ಈ ಒಂದು ಡಾಟಾ ಕೇಬಲ್ ಬಂದಿರ್ತಾರೆ ಫ್ರೆಂಡ್ಸ್. ಈ ಒಂದು ಡಾಟಾ ಕೇಬಲನ್ನು ನಿಮ್ಮ ಒಂದು ಕಾರ್ನ ಒಂದು ವೀಡಿಯೋ ಸಿಸ್ಟಮ್ಗೆ ನೀವು ಕನೆಕ್ಟ್ ಮಾಡಬೇಕಾಗುತ್ತೆ. ಕನೆಕ್ಟ್ ಮಾಡಿದ ನಂತರ ಈ ಒಂದು ಕೇಬಲನ್ನು ನೀವು ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಈ ರೀತಿ ಕನೆಕ್ಟ್ ಮಾಡಿದ ನಂತರ ಕನೆಕ್ಟ್ ಮಾಡ್ತಾ ಇದ್ದಂಗೆ ನಿಮ್ಮ ಒಂದು ಕಾರ್ನ ಒಂದು ವೀಡಿಯೋ ಸಿಸ್ಟಮಲ್ಲಿ ನಿಮಗೆ ಆಂಡ್ರಾಯ್ಡ್ ಆಟೋ ಅಂತ ತೋರಿಸುತ್ತೆ ಫ್ರೆಂಡ್ಸ್. ನೋಡಿ, ಕನೆಕ್ಟ್ ಮಾಡ್ತಾಯಿದ್ದೀನಿ. ಕನೆಕ್ಟ್ ಮಾಡ್ತಾ ಇದ್ದಂಗೆ ನಿಮಗೆ ಅಲ್ಲಿ ಆಂಡ್ರಾಯ್ಡ್ ಆಟೋ ಅಂತ ತೋರಿಸುತ್ತೆ ನೋಡಿ. ಆಂಡ್ರಾಯ್ಡ್ ಆಟೋ ಅಂತ ಬಂತು. ಈ ಆಂಡ್ರಾಯ್ಡ್ ಆಟೋ ಬರಬೇಕು ಅಂತಂದರೆ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡಿದ ತಕ್ಷಣವೇ ನಿಮಗೆ ಅಲ್ಲಿ ಕೇಳುತ್ತೆ, ಈ ದಿಸ್ ಅಪ್ಲಿಕೇಶನ್ ಕ್ಯಾನ್ ಬಿ ಡನ್ ಟು ಯುವರ್ ಮೊಬೈಲ್ ಅಂತ ಕೇಳುತ್ತೆ. ಆದರೆ ನೀವು ಎನೇಬಲ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಆಂಡ್ರಾಯ್ಡ್ ಆಟೋ ಅಂತ ನಿಮಗೆ ತೋರಿಸುತ್ತೆ. ಸಪೋಸ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ನಾನು ಕಳೆದ ವಿಡಿಯೋನಲ್ಲಿ ಕೂಡ ಈ ಒಂದು ವಿಡಿಯೋದ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಅದನ್ನು ನೋಡೋದ್ರ ಮುಖಾಂತರ ನೀವು ಆಂಡ್ರಾಯ್ಡ್ ಆಟೋವನ್ನು ನೀವು ಕನೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ಆಂಡ್ರಾಯ್ಡ್ ಆಟೋ ಅಂತ ಅಲ್ಲಿ ನಿಮಗೆ ತೋರಿಸಿದ ತಕ್ಷಣವೇ ನೀವು ಇನ್ನೊಂದು 2 ಅಪ್ಲಿಕೇಶನ್ಸನ್ನು ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಮೊದಲನೇದಾಗಿ AAD ಅಂತ ಕಾಣ್ತೇವೆ ನೋಡಿ, AAD ಮತ್ತು ಇನ್ನೊಂದು AA ಮಿರರ್ ಅಂತ ಕಾಣ್ತಾ ಇದೆ. ಈ ಒಂದು ಅಪ್ಲಿಕೇಶನ್ನು ಮೊದಲೇ ನಾನು AAD ಅಂತ ಹೇಳಿರುವಂಥದ್ದು $DDD ಅಂತ ಕಾಣ್ತೇವೆ ನೋಡಿ. ಈ ಒಂದು ಅಪ್ಲಿಕೇಶನ್ನು ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಆ ಒಂದು ಲಿಂಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಆದ ತಕ್ಷಣವೇ ಈ ರೀತಿ ಇದನ್ನು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಕಾಣ್ತಾ ಇರುವಂಥದ್ದು AA ಮಿರರ್ ಅಂತ ಕಾಣ್ತೇವೆ ನೋಡಿ. AA ಮಿರರನ್ನು ನೀವು ಪ್ರೆಸ್ ಮಾಡಿದ ತಕ್ಷಣ ಈ ಒಂದು ಅಪ್ಲಿಕೇಶನ್ನ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ
ನಿಮಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ. AADಯನ್ನು ಕೂಡ ಬರುತ್ತೆ, ಅದಾದ ನಂತರ AM ಮಿರರ್ ಕೂಡ ಬರುತ್ತೆ. ಇವಾಗ ಹೇಗೂ ನೀವು ಡಾಟಾ ಕೇಬಲನ್ನು ಕನೆಕ್ಟ್ ಮಾಡಿರೋದ್ರಿಂದ ನಿಮ್ಮ ಒಂದು ಕಾರ್ನ ವೀಡಿಯೋ ಸಿಸ್ಟಮಲ್ಲಿ ಈ 2 ಅಪ್ಲಿಕೇಶನ್ಸ್ ಕೂಡ ನಿಮಗೆ ಈ ಅಪ್ಲಿಕೇಶನ್ಸು ನಿಮ್ಮ ಒಂದು ಕಾರ್ನ ವೀಡಿಯೋ ಸಿಸ್ಟಮಲ್ಲಿ ಇರುತ್ತೆ ಫ್ರೆಂಡ್ಸ್. ಸಪೋಸ್ ಬಂದಿಲ್ಲ ಅಂತಂದರೆ ಈ ಒಂದು ಡಾಟಾ ಕೇಬಲನ್ನು ರಿಮೂವ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸರಿ ಕನೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಒಂದು ಕಾರ್ನ ಒಂದು ವೀಡಿಯೋ ಸಿಸ್ಟಮಲ್ಲಿ ಅದು ಎನೇಬಲ್ ಆಗುತ್ತೆ. ಇವಾಗ ಅದನ್ನು ಓಪನ್ ಮಾಡೋಣ ಫ್ರೆಂಡ್ಸ್. ಆಂಡ್ರಾಯ್ಡ್ ಆಟೋ ಅನ್ನುವಂಥ ಅಪ್ಲಿಕೇಶನನ್ನು ಇದು ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದೆ ಅಂತ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಈ ಒಂದು ಬಟನನ್ನು ಪ್ರೆಸ್ ಮಾಡಿದ ನಂತರ ನಾನು ಇವಾಗ ಆಲ್ರೆಡಿ ಹೇಳಿದಂಗೆ ನಿಮಗೆ AM ಮಿರರಲ್ಲಿ ನಿಮಗೆ ಕಾಣಿಸ್ತಾ ಇರುವಂಥದ್ದು ಇದನ್ನು ನೀವು ಓಪನ್ ಮಾಡಿ. ಓಪನ್ ಆಗುತ್ತೆ. AM ಮಿರರ್ನ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ನೋಟಿಫಿಕೇಷನ್ ಬರುತ್ತೆ ನೋಡಿ. ಈ ಥರ ಕಾಣ್ತಿದೆ ನೋಡಿ, ಸ್ಟಾರ್ಟ್ ನೌ ಅಂತ ಕಾಣ್ತಾ ಇದೆ. ಈ ಸ್ಟಾರ್ಟ್ ನೌವನ್ನು ನೀವು ಪ್ರೆಸ್ ಮಾಡಬೇಕಾಗತ್ತೆ. ಪ್ರೆಸ್ ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ನ ಒಂದು ಸ್ಕ್ರೀನು ನಿಮ್ಮ ಒಂದು ಕಾರ್ನ ವೀಡಿಯೋ ಸಿಸ್ಟಮಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ. ಇವಾಗ ನೀವು ಏನೇ ಈ ಮೊಬೈಲಲ್ಲಿ ಆಪ್ರೇಟ್ ಮಾಡಿದ್ರು ಕೂಡ ನಿಮ್ಮ ಒಂದು ಕಾರ್ನ ವೀಡಿಯೋ ಸಿಸ್ಟಮಲ್ಲಿ ನೋಡ್ಬೋದು ಈಸಿಯಾಗಿ. ನೋಡಿ, ನಾನು ಸ್ಕ್ರಾಲ್ ಮಾಡ್ತಿದ್ದೀನಿ, ಸ್ವಲ್ಪ ಮೇಲಕ್ಕೆ ಇದನ್ನು ಇದು ಮಾಡಿದ್ರು ಕೂಡ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ. ಇವಾಗ ಏನಾದರೂ ಒಂದು ವೀಡಿಯೋವನ್ನು ಪ್ಲೇ ಮಾಡಬೇಕು ಅನ್ನೋದಾದರೆ ನೀವು ಒಂದು ವೀಡಿಯೋವನ್ನು ಕೂಡ ಪ್ಲೇ ಮಾಡ್ಬೋದು. ಈಗ ಗ್ಯಾಲರಿಗೆ ಹೋಗ್ತಿರೋ ಅಥವಾ ಒಂದು ಫೋಟೋ ಸೆಕ್ಷನ್ಗೆ ಹೋಗ್ತಿರೋ, ಎಲ್ಲಿ ನೀವು ಇದು ಮಾಡ್ತಿರೋ, ನೀವು ಏನು ಓಪನ್ ಮಾಡಿದ್ರು ನಿಮ್ಮ ಒಂದು ಕಾರ್ನ ವೀಡಿಯೋ ಸಿಸ್ಟಮಲ್ಲಿ ತೋರಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈ ಒಂದು ವೀಡಿಯೋನ ಪ್ಲೇ ಮಾಡ್ತೀನಿ ನೋಡಿ, ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಆಟೋ ರೊಟೇಟ್ ಅಂತ ಕಾಣ್ತೀವಿ ನೋಡಿ, ಇದನ್ನು ಎನೇಬಲ್ ಮಾಡ್ಕೊಳ್ತಂದರೆ ನಿಮ್ಮ ಒಂದು ಸಿಸ್ಟಮಲ್ಲಿ ಈ ರೀತಿ ಕೂಡ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಹೇಗೆ ಬರುತ್ತೋ ಅದೇ ರೀತಿಯೂ ಕೂಡ ನಿಮಗಲ್ಲಿ ತೋರಿಸುತ್ತೆ ನೋಡಿ ಫ್ರೆಂಡ್ಸ್. ನಿಮ್ಮ ಒಂದು ಕಾರ್ಡ್ ಡಿಸ್ಪ್ಲೇನಲ್ಲಿ ನಿಮ್ಮ ಮೊಬೈಲಲ್ಲಿ ಏನು ಅಪ್ಡೇಟ್ ಮಾಡ್ತಿರೋ, ಯಾವ ಒಂದು ವೀಡಿಯೋ ಪ್ಲೇ ಮಾಡ್ತೋ ಅದು ಬರುತ್ತೆ. ಫೋಟೋ ಮಾಡಿದ್ರು ಫೋಟೋನೂ ಬರುತ್ತೆ. ಆ ರೀತಿ ನಿಮಗೆ ಬರ್ತಾ ಇರುತ್ತೆ ನೋಡಿ, ಈ ರೀತಿ ನಿಮಗೆ ಕಾಣ್ಬೋದು ಫ್ರೆಂಡ್ಸ್. ಈ ರೀತಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸಪೋಸ್ ನೀವೇನು ಇನ್ನೂ ಕೂಡ ಎನ್ಲಾರ್ಜ್ ಮಾಡಬೇಕಾದ್ರೆ ಇದನ್ನು ನೀವು ಈ ರೀತಿ ಸ್ವೈಪ್ ಮಾಡಿ, ಈಗ ನಿಮ್ಮ ಒಂದು ಕಾರ್ನ ಒಂದು ವೀಡಿಯೋ ಸಿಸ್ಟಮಲ್ಲಿ ಕೂಡ ಆ ಥರ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಈ ರೀತಿ ಝೂಮ್ ಇನ್ನು ಝೂಮ್ ಔಟ್ ಮಾಡಿದ್ರು ಕೂಡ ನಿಮಗೆ ಕ್ಲಿಯರಾಗಿ ಕಾಣ್ತಿರುತ್ತೆ. ಇದು ಬೇಡ, ಗ್ಯಾಲರಿ ಇರೋದು ಬೇಡ ಅಂತಂದರೆ ನೀವು ಒಂದು ಯೂಟ್ಯೂಬನ್ನು ಕೂಡ ಓಪನ್ ಮಾಡ್ಕೋಬೋದು. ಯೂಟ್ಯೂಬನ್ನು ಕೂಡ ನೀವು ಏನೇ ಓಪನ್ ಮಾಡಿದ್ರು ಕಾಣುತ್ತೆ ಫ್ರೆಂಡ್ಸ್. ಆ ಥರ ಏನಿಲ್ಲ, ನೀವು ಏನಾದರೂ ಓಪನ್ ಮಾಡ್ಕೊಳ್ಳಿ, ನಿಮ್ಮ ಒಂದು ನಿಮ್ಗೆ ಏನು ಅನಿಸುತ್ತೋ ಆ ರೀತಿ ನೋಡಿ. ಈಗ ನಾನೊಂದು ವೀಡಿಯೋ ಪ್ಲೇ ಮಾಡ್ತೀನಿ ನೋಡಿ, ಒಂದು DMS ಕ್ರಿಯೇಷನ್ಸಲ್ಲಿ ಒಂದು ವೀಡಿಯೋವನ್ನು ಪ್ಲೇ ಮಾಡ್ತೀನಿ. ಯೂಟ್ಯೂಬನ್ನು ಓಪನ್ ಮಾಡಿದ್ದೀನಿ. ಯೂಟ್ಯೂಬ್ ಓಪನ್ ಮಾಡಿ ಒಂದು ವೀಡಿಯೋನ ಪ್ಲೇ ಮಾಡ್ತೀನಿ ನೋಡಿ. ಫುಲ್ ಸ್ಕ್ರೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನಾನು ಮುಗಿಸ್ತೇನೆ ಫ್ರೆಂಡ್ಸ್. ಧನ್ಯವಾದಗಳು, ಶುಭ ದಿನ. ನೋಡಿ, ಈ ರೀತಿ ನಿಮಗೆ ಕಾಣಿಸುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥ ಈ ಒಂದು ತಪ್ಪನ್ನು ನೀವು ಎಂದಿಗೂ ಕೂಡ ಮಾಡೋಕೆ ಹೋಗಬೇಡಿ. ಯಾಕೆ ಅಂತಂದರೆ, ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ನೋಡಿ ಫ್ರೆಂಡ್ಸ್, ಈ ರೀತಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ಓಪನ್ ಮಾಡಿದ್ರೋ ಅದೇ ರೀತಿಯಲ್ಲಿ ಕೂಡ ನಿಮ್ಮ ಒಂದು ಕಾರ್ನ ವೀಡಿಯೋ ಸಿಸ್ಟಮಲ್ಲಿ ನಿಮಗೆ ಕಾಣ್ತಾ ಇರುತ್ತೆ. ಯೂಟ್ಯೂಬ್ ಆದರೂ ಓಪನ್ ಮಾಡ್ಕೊಳ್ಳಿ, ಗ್ಯಾಲರಿನಾದರೂ ಓಪನ್ ಮಾಡಿ, ಏನು ಓಪನ್ ಮಾಡಿದ್ರು ನಿಮಗಲ್ಲಿ ಕಾಣ್ತಾ ಇರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿಯೂ ಕೂಡ ನೀವು ಓಪನ್ ಮಾಡ್ಕೋಬೋದು. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಫಾಲೋ ಮಾಡ್ಬೋದು. DMS ಕ್ರಿಯೇಷನ್ಸ್ ಕನ್ನಡ ಅಂತ ಇದೆ. ಈಗ ನಾನೇನು ಸ್ಟೆಪ್ಪೆಲ್ಲ ಹೇಳಿದನೋ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ತಾಯಿದ್ರೆ ನಿಮ್ಗೆ 100% ಬರುತ್ತೆ ಫ್ರೆಂಡ್ಸ್. ಹಂಗೂ ಗೊತ್ತಾಗಿಲ್ಲ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಿಮ್ಮ ಡೌಟನ್ನು ಕ್ಲಾರಿಫೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಾದ ನಂತರ ಇನ್ನೊಂದು ನಿಮಗೆ ಆಪ್ಷನ್ಸ್ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೀವು ವಿಡಿಯೋ ಪ್ಲೇ ಮಾಡಿದ್ರಿ, ಅದು ಫೋಟೋಸ್ ಎಲ್ಲ ನೋಡಿದ್ರಿ, ಇದಾದ ನಂತರ ನೀವು ಇವಾಗ ನಿಮ್ಮ ಮೊಬೈಲಲ್ಲಿ ಬರುವಂಥ ಎಲ್ಲ ಅಪ್ಲಿಕೇಶನ್ಸನ್ನು ಕೂಡ ನಿಮ್ಮ ಒಂದು ಕಾರ್ನ ವಿಡಿಯೋ ಸಿಸ್ಟಮಲ್ಲಿ ನೋಡ್ಬೋದು. ಅದೇ ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಒಂದು ಬಾಕ್ಸ್ ಥರ ಕಾಣ್ತದೆ ನೋಡಿ ಫ್ರೆಂಡ್ಸ್. ಈ ಬಾಕ್ಸನ್ನು ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಪ್ರೆಸ್ ಮಾಡಿದ ನಂತರ ನಿಮಗೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಏನೇನೆಲ್ಲ ಅಪ್ಲಿಕೇಶನ್ಸ್ ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ರೋ ಪ್ರತಿಯೊಂದು ಅಪ್ಲಿಕೇಶನ್ಸ್ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇದರಲ್ಲಿ ನೀವು ಯಾವ ಅಪ್ಲಿಕೇಶನ್ಸ್ ಬೇಕಾದರೆ ನೀವು ಓಪನ್ ಮಾಡ್ಕೊಂಡು ನೋಡ್ಬೋದು. ಇಲ್ಲೂ ಕೂಡ ಆಪ್ರೇಟಿಂಗ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಸಾಕಷ್ಟು ಅಪ್ಲಿಕೇಶನ್ ನಾನು ಏನೆಲ್ಲ ಅಪ್ಲಿಕೇಶನ್ಸ್ ಮಾಡಿದ್ದೀನೋ ಇನ್ಸ್ಟಾಲ್ ಮಾಡಿದೋ ಎಲ್ಲ ಅಪ್ಲಿಕೇಶನ್ಸು ನಿಮ್ಮ ಮೊಬೈಲಲ್ಲಿ ಕಾಣ್ತಾ ಇರುವಂಥದ್ದು. ಮೊಬೈಲಿಂದ ಕಾರ್ನ ಒಂದು ವೀಡಿಯೋ ಸಿಸ್ಟಮ್ಗೆ ಸ್ಕ್ರೀನ್ ಮಿರರಿಂಗ್ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೀವು ತಿಳ್ಕೊಂಡ್ರೆ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ಮುಂದೆ ನಾನು ಮಾಡುವಂಥ ಎಲ್ಲ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತೇನೆ ಫ್ರೆಂಡ್ಸ್. ಧನ್ಯವಾದಗಳು, ಶುಭ ದಿನ.